ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯಾದರೂ ಕೂಡ ಯತ್ನಾಳ್ ಅವರು ಬಿಜೆಪಿಯ ವಿರುದ್ಧ ವಾಗ್ದಾಳಿ ಮಾಡೋದನ್ನು ನಿಲ್ಲಿಸೇ ಇಲ್ಲ. ಇವತ್ತು ಕೂಡ ಅದನ್ನೇ ಮಾಡಿದ್ದಾರೆ. ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಅವರು ಮುಗಿಬಿದ್ದಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ವಿಜಯೇಂದ್ರ ಅವರ ವಿರುದ್ಧ ಅನೇಕ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗಾದ್ರೆ ಭಾನುವಾರದಂದು ಕೂಡ ಯತ್ನಾಳ್ ಅವರು ಹೇಳಿದ್ದೇನು, ವಿಜೇಂದ್ರ ಅವರ ವಿರುದ್ಧ ಮಾಡಿದಂಥ ವಾಗ್ದಾಳಿ ಏನು, ಎಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ಭಾನುವಾರದಂದು ಕೂಡ ಯತ್ನಾಳ್ ಅವರು ಸುಮ್ಮನಾಗುವಂತ ಸ್ಥಿತಿಲಿಲ್ಲ. ಯತ್ನಾಳ್ ಅವರು ರೆಸ್ಟ್ ಮಾಡುವಂತ ಪೊಸಿಷನ್ ನಲ್ಲಿ ಇಲ್ವೇ ಇಲ್ಲ. ಯಾಕಂದ್ರೆ ಅವರಿಗೆ ಅಪಾರ ಗೌರವವನ್ನು ಕೊಟ್ಟಂತ, ಅಪಾರ ಹೆಸರನ್ನ ಕೊಟ್ಟಂತ ಬಿಜೆಪಿ, ಮಾತೃಪಕ್ಷವಾದ ಬಿಜೆಪಿ ಅವರನ್ನ ಉಚ್ಚಾಟನೆ ಮಾಡಿದೆ. ಈ ಉಚ್ಚಾಟನೆಗೆ ಕಾರಣ ಯಾರಂದ್ರೆ ವಿಜೇಂದ್ರ ಅನ್ನೋದು ಯತ್ನಾಳ್ ಅವರಿಗೆ ಮನವರಿಕೆಯಾಗಿದೆ. ವಿಜೇಂದ್ರ ಅವರೇ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಎನ್ನುವುದು ಯತ್ನಾಳ್ ಅವರಿಗೆ ಈಗ ಮನವರಿಕೆ ಆಗಿದೆ. ಜೊತೆಗೆ ವಿಜೇಂದ್ರ ಅವರ ಕುಟುಂಬ ರಾಜಕಾರಣವನ್ನ ಯಾವುದಾದ್ರೂ ಒಂದು ಕಾರಣಕ್ಕೆ ಅವರನ್ನ ಸಿಲುಕಿಸಲೇಬೇಕು, ಅವರ ಹಗರಣವನ್ನ ಜನರ ಬಳಿ ಹೇಳಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಅಪಾರವಾದ ಅನೇಕ ವಿಷಯಗಳನ್ನ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು. ಜೊತೆಗೆ ಯತ್ನಾಳ್ ಅವರು ಹೇಳಿದ ಒಂದೇ ಒಂದು ವಿಷಯ ಅಂದ್ರೆ ವಿಜೇಂದ್ರ ಅವರು ಭಿಕ್ಷೆಯಿಂದ ಗೆದ್ದಿದ್ದಾರೆ. ವಿಜೇಂದ್ರ ಅವರು ಭಿಕ್ಷೆಯಿಂದ ಗೆದ್ದಿದ್ದಾರೆ. ಹಾಗಾದ್ರೆ ಯಾರು ಭಿಕ್ಷೆಯಿಂದ ಗೆದ್ದಿದ್ರು? ವಿಜೇಂದ್ರ ಅವರು ಶಿಕಾರಿಪುರದಲ್ಲಿ ಗೆದ್ರು. ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರು ಗೆಲ್ತಾನೆ ಇದ್ರು. 16 ವರ್ಷಗಳನ್ನ ಗೆಲ್ತಾ ಇದ್ರು. 3-4 ದಶಕಗಳಿಂದ ಯಡಿಯೂರಪ್ಪನವರು ಪ್ರತಿನಿಧಿಸುತ್ತಿದ್ದಂತ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ 2023ರಲ್ಲಿ ಚುನಾವಣೆ ಆದಾಗ ಯಡಿಯೂರಪ್ಪನವರು ನಿಲ್ಲಲ್ಲ. ಯಡಿಯೂರಪ್ಪನವರ ಜಾಗದಲ್ಲಿ ವಿಜೇಂದ್ರ ಅವರು ನಿಲ್ತಾರೆ. ವಿಜೇಂದ್ರ ಅವರು ಕೂಡ ಶಿಕಾರಿಪುರದಲ್ಲಿ ಗೆಲ್ತಾರೆ. ಆದ್ರೆ ಯತ್ನಾಳ್ ಅವರು ಹೇಳಿದ ಪ್ರಕಾರ ವಿಜೇಂದ್ರ ಅವರು ಭಿಕ್ಷೆಯಿಂದ ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಒತ್ತಿ ಹೇಳ್ತಾರೆ. ಯಾಕಂದ್ರೆ ಅನೇಕ ಕಡೆ ಭ್ರಷ್ಟಾಚಾರ ಮಾಡಿದ್ರು. ಅವರಿಗೆ ಜನಮನ್ನಣೆ ಇರಲಿಲ್ಲ. ಬಿಜೆಪಿಯಿಂದ ಗೆಲ್ಲುವಂತ ಯಡಿಯೂರಪ್ಪನವರ ಮಗನನ್ನುವ ಕಾರಣಕ್ಕಾಗೂ ಕೂಡ ಅವರ ಮೇಲೆ ಕರುಣೆ ಇರಲಿಲ್ಲ ಜನರಿಗೆ. ಆದರೆ ಸೋಲುವಂತ ಕ್ಷೇತ್ರದಲ್ಲಿ ಸೋಲ್ತೇನೆ ಎನ್ನುವ ಕ್ಷೇತ್ರದಲ್ಲಿ ಶಿಕಾರಿಪುರದಲ್ಲಿ ಅವರು ಭಿಕ್ಷೆಯಿಂದ ಗೆದ್ದಿದ್ರು ಅನ್ನುವ ಸ್ಫೋಟಕ ಮಾಹಿತಿಯನ್ನು ಹೇಳ್ತಾರೆ. ನೋಡಿ ಹೇಗಿದೆ ಅಂದ್ರೆ, ಯತ್ನಾಳ್ ಅವರು ಬಿಜೆಪಿಯಿಂದ ಹೊರಗೆ ಹೋದ್ರು, ಓಕೆ ಬಿಜೆಪಿ ಕ್ಲೀನ್ ಆಯ್ತು, ಬಿಜೆಪಿ ಶಾಂತವಾಯ್ತು, ವಿಜೇಂದ್ರ ಅವರು ಓಕೆ ಇವಾಗ ನೆಮ್ಮದಿಯಿಂದ ಸಂಘಟನೆ ಮಾಡಬಹುದು ಎನ್ನುವ ಹಂತದಲ್ಲಿ ಮತ್ತೆ ದಿನ ಯತ್ನಾಳ್ ಅವರು ವಿಜೇಂದ್ರ ಅವರ ಮೇಲೆ ಮುಗಿಬೀಳ್ತಾರೆ. ಇವತ್ತು ಕೂಡ ಪ್ರೆಸ್ ಮೀಟ್ ಮಾಡಿ ಹೇಳಿ ಅನೇಕ ವಿಷಯಗಳನ್ನ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಹೇಳಿದ್ವಂದೇ, ತಾಕತ್ತಿದ್ರೆ ನೀವು ಶಿಕಾರಿಪುರದಲ್ಲಿ ರಿಜೈನ್ ಮಾಡಿ ಬನ್ನಿ, ನಾನು ಬಿಜಾಪುರದಲ್ಲಿ ರಿಜೈನ್ ಮಾಡಿ ಗೆಲ್ತೇನೆ, ನಾನು ಪಕ್ಷೇತರವಾಗಿ ಗೆಲ್ತೇನೆ, ನಾನು ಭಗವಾ ಧ್ವಜದ ಮೇಲೆ ಗೆಲ್ತೇನೆ, ನೀವು ತಾಕತ್ತಿದ್ರೆ ಶಿಕಾರಿಪುರದಲ್ಲಿ ರಿಜೈನ್ ಮಾಡಿ ಗೆದ್ದು ಬನ್ನಿ ತೋರಿಸಿ ಎನ್ನುವ ಸವಾಲನ್ನು ಹಾಕ್ತಾರೆ. ಜೊತೆಗೆ ಭಿಕ್ಷೆಯಿಂದ ಗೆದ್ದಿದ್ದಾರೆ ಎನ್ನುವ ಪದವನ್ನ ಪದೇ ಹೇಳ್ತಾರೆ. ಹಾಗಾದ್ರೆ ಭಿಕ್ಷೆ ಕೊಟ್ಟವರು ಯಾರು, ಭಿಕ್ಷೆ ತಗೊಂಡವರು ಅನ್ನೋದನ್ನು ನೋಡೋದಾದ್ರೆ 2023 ಎಲೆಕ್ಷನ್ ನಲ್ಲಿ ಯಡಿಯೂರಪ್ಪನವರು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾತನಾಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಶಿಕಾರಿಪುರದಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನು ಹಾಕಬಾರದು. ನೀವು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದ್ರೆ ನಿಮ್ಮ ಗ್ಯಾರಂಟಿ ಯೋಜನೆ ಬೇರೆ ಇದೆ, ನೀವು ಗ್ಯಾರಂಟಿ ಮ್ಯಾನಿಫೆಸ್ಟೋನ ಕೊಟ್ಟಿದ್ರಿ. ಹಾಗಾಗಿ ನಮ್ಮ ಪುತ್ರರಾದಂಥ ವಿಜೇಂದ್ರ ಅವರು ಗೆಲುವಿಗೆ ಕಷ್ಟವಾಗುತ್ತೆ. ಯಾರು ಏನೇ ಹೇಳಿದ್ರು ಕೂಡ ನಿಮ್ಮ ಗ್ಯಾರಂಟಿ ಯೋಜನೆಗಳ ಮಧ್ಯೆ ನಾವು ಗೆಲ್ಲೋದು ಕಷ್ಟ ಆಗುತ್ತೆ. ಹಾಗಾಗಿ ಶಿಕಾರಿಪುರದಲ್ಲಿ ಈಗ ನನ್ನ ಪುತ್ರ ನಿಂತಿದ್ದಾನೆ, ನನ್ನ ಮಗ ನಿಂತಿದ್ದಾನೆ, ವಿಜೇಂದ್ರ ಅವರು ನಿಂತಿದ್ದಾರೆ. ಆ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಬಾರ್ದು. ಒಂದು ವೇಳೆ ನೀವು ಕೂಡ ಬಲದ ಅಥವಾ ಸ್ಪರ್ಧೆಯೊಡ್ಡುವಂತ ಕ್ಯಾಂಡಿಡೇಟ್ ಹಾಕಿದ್ರೆ ನಾವು ಸೋಲ್ಬೇಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಯಡಿಯೂರಪ್ಪನವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ಮಾಡಿಕೊಂಡ್ರು. ಅದರ ಪರಿಣಾಮವೇ ವಿಜೇಂದ್ರ ಅವರು ಗೆದ್ರು ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಯತ್ನಾಳ್ ಅವರು ಹೇಳ್ತಾರೆ. ಅದಕ್ಕೆ ಪೂರಕವೆಂಬಂತೆ 5-6 ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಕೂಡ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಯತ್ನಾಳ್ ಅವರು ನೀವು ಭಿಕ್ಷೆಯಿಂದ ಗೆದ್ದಿದ್ದು ಶಿಕಾರಿಪುರದಲ್ಲಿ ಯಾರೋ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಗೆದ್ದಿದ್ದು ಎನ್ನುವ ಮಾತನ್ನು ಹೇಳಲಿಕ್ಕೆ ಪರೋಕ್ಷ ಕಾರಣ ಡಿ ಕೆ ಶಿವಕುಮಾರ್ ಅವರು ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸುವಂತ ಸಂದರ್ಭದಲ್ಲಿ ಕೇವಲ 5-6 ತಿಂಗಳ ಹಿಂದೆ ನಡೆಸಿದಂತ ಒಂದು ಪತ್ರಿಕಾಗೋಷ್ಠಿ ಇರ್ಬೋದು, ಒಂದು ವಾಗ್ಯುದ್ಧ ಇರ್ಬೋದು. ಆ ವಾಗ್ಯುದ್ಧದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ವಿಜೇಂದ್ರ ನೀನು ರಾಜಕಾರಣದಲ್ಲಿ ಹೊಸಬ, ನಿನ್ನಂತ ಅನೇಕರನ್ನ ನಾನು ಸೋಲಿಸಿದ್ದೇನೆ, ನಿನ್ನನ್ನು ಸೋಲಿಸ್ತಾ ಇದೆ. ಆದ್ರೆ ನಾವು ನಿನ್ನ ವಿರುದ್ಧ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನ ಹಾಕ್ಲಿಲ್ಲ. ನಾವು ನಿನ್ನ ವಿರುದ್ಧ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನ ಹಾಕಿದ್ರೆ ನೀನು ಪಕ್ಕಾ ಸೋಲ್ತಿದ್ದೆ. ಇದು ನಾನು ಕೊಟ್ಟ ಭಿಕ್ಷೆ ಅಥವಾ ಕಾಂಗ್ರೆಸ್ ಕೊಟ್ಟ ಭಿಕ್ಷೆ ಅನ್ನುವ ಮಾತನ್ನ 5-6 ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿ ಮಾಡ್ತಾ ಹೇಳಿದಂತ ಮಾತಿದು. ಆ ಮಾತನ್ನೇ ಈಗ ಪರೋಕ್ಷವಾಗಿ ಉಲ್ಲೇಖ ಮಾಡಿ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಹೇಳಿದ್ದಾರೆ, ಅವ್ರು ಕೊಟ್ಟ ಭಿಕ್ಷೆಯಿಂದ ನೀನು ಗೆದ್ದು ಬಂದಿದ್ದೀಯಾ ಅಂತ ಹೇಳಿದ್ದಾರೆ. ನಿನಗೆ ತಾಕತ್ತಿದ್ರೆ, ನಿನಗೆ ದಮ್ಮಿದ್ರೆ ನೀನು ಹೇಳಬೇಕಿತ್ತು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತ ಮಾತಿಗೆ ನೀನು ಕೂಡ ಪ್ರತಿ ಹೇಳಿಕೆ ಕೊಡಬೇಕಿತ್ತು. ಇಲ್ಲ, ನಾನು ಸ್ವಂತ ಗೆದ್ದು ಬಂದೆ,
ನಿಮ್ಮ ಕೊಟ್ಟ ಭಿಕ್ಷೆ, ನೀವು ಕೊಟ್ಟಂತ ಭಿಕ್ಷೆ ಅಲ್ವೇ ಅಲ್ಲ, ನಾನು ಸ್ವಂತ ಬಲದಿಂದ ಅಥವಾ ನನ್ನ ಪ್ರಯತ್ನ ಗೆದ್ದು ಬಂದೆ ಅನ್ನುವ ಸ್ಟೇಟ್ಮೆಂಟ್ ಕೊಡಬೇಕಿತ್ತು. ನೀವು ಕೊಟ್ಟಿಲ್ಲ. ಯಾಕಂದ್ರೆ ನಿಮಗೂ ಗೊತ್ತಿದೆ, ನೀವು ಕೂಡ ಡಿ ಕೆ ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಗೆದ್ದಿದ್ದು ಎನ್ನುವ ಸ್ಥಿತಿ ನಿಮಗೂ ಅರ್ಥವಾಗಿದೆ. ಹಾಗಾಗಿ ನೀವು ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನೀವು ನನ್ನ ವಿರುದ್ಧ ಪದೇ ಪದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಿ. ಯಾಕಂದ್ರೆ ನಿಮಗೂ ಕೂಡ ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂತ ಧೈರ್ಯ ಇಲ್ಲ. ನಿಮ್ಮ ಅನೇಕ ಹಂದಿಗಳನ್ನ ಕೂಡಿಸ್ಕೊಂಡು ಹಂದಿಗಳ ಮುಖಾಂತರ ನನಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರಿ, ನನ್ನ ವಿರುದ್ಧ ವಾಗ್ದಾಳಿನ ಮಾಡ್ತಾ ಇದ್ರಿ. ನಿಮಗೆ ತಾಕತ್ತಿದ್ರೆ ಅಥವಾ ದಮ್ಮಿದ್ರೆ ನೀವು ನೇರವಾಗಿ ನನ್ನ ವಿರುದ್ಧ ನೀವೇ ಸ್ಟೇಟ್ಮೆಂಟ್ ಕೊಡಿ. ನೀವು ಶಿಕಾರಿಪುರಕ್ಕೆ ರಿಸೈನ್ ಮಾಡಿ, ನಾನು ಇಲ್ಲಿ ಬಿಜಾಪುರದಲ್ಲಿ ರಿಸೈನ್ ಮಾಡಿ ಗೆದ್ದು ಬಂದು ತೋರಿಸ್ತೇನೆ ಎನ್ನುವ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಬಳಸ್ಕೊಂಡು ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಹಂತದಲ್ಲಿ ಯತ್ನಾಳರು ಗೊತ್ತಿದೆ, ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ತುಂಬಾ ಆತ್ಮೀಯರು. ವಿಜೇಂದ್ರ ತನ್ನೆಲ್ಲ ಫೈಲ್ಗಳನ್ನ ಡಿ ಕೆ ಶಿವಕುಮಾರ್ ಅವರ ಹತ್ರ ಹೋಗಿ ಕ್ಲಿಯರ್ ಮಾಡಿಸ್ಕೊಂಡು ಬರ್ತಾರೆ. ಮೇಲ್ನೋಟಕ್ಕೆ ಅವರೊಂದು ಮಾತಾಡ್ತಾರೆ, ಇವರೊಂದು ಮಾತಾಡ್ತಾರೆ, ನೀನು ಕೊಟ್ಟು ಭಿಕ್ಷೆ ಅಂತಾರೆ, ಅವರು ತನ್ನ ಭಿಕ್ಷೆ ಅಲ್ಲ ಅಂತ ಬಿಟ್ಟು ಇಬ್ಬರು ಕೂಡ ಒಳ್ಳೆಯ ಸ್ನೇಹಿತರು. ಒಬ್ರು ಕಾಂಗ್ರೆಸ್ ನಲ್ಲಿದ್ದಾರೆ, ಒಬ್ರು ಬಿಜೆಪಿಯಲ್ಲಿದ್ದಾರೆ. ಹಾಗಾಗಿ ಇಬ್ಬರ ಮಧ್ಯೆ ಅಡ್ಜಸ್ಟ್ಮೆಂಟ್ ರಾಜಕಾರಣವಿದೆ ಎನ್ನುವ ಮನಸ್ಥಿತಿನ ಅರ್ಥ ಮಾಡ್ಕೊಂಡಂತ ಯತ್ನಾಳ್ ಅವರು ಈ ಡಿ ಕೆ ಶಿವಕುಮಾರ್ ಮತ್ತು ಯತ್ನಾಳ್ ಅವರ ಮಧ್ಯೆ ತಂದಿಡುವಂತ, ಜೊತೆಗೆ ಅವರ ಮಧ್ಯೆ ಬೆಂಕಿ ಹೆಚ್ಚುವಂತ ಕೆಲಸವನ್ನ ಯತ್ನಾಳ್ ಅವರು ಮಾಡಿದ್ದು ಇದೀಗ ಮೇಲ್ನೋಟ ಕಂಡು ಬರುತ್ತೆ. ಯಾಕಂದ್ರೆ ಈ ಹಿಂದೆ ಅನೇಕ ಬಾರಿ ಹೇಳಿದ್ದನ್ನ ನಾವು ಕೇಳಿಸ್ಕೊಂಡಿದ್ದೇವೆ. ಯತ್ನಾಳ್ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ಈಗಿನ ಬಿಜೆಪಿ ಕುಟುಂಬ ರಾಜಕಾರಣದ ಬಿಜೆಪಿ ಮತ್ತು ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ಮಾಡ್ಕೊಂಡಿವೆ ಎನ್ನುವ ವಾಗ್ದಾಳಿಯನ್ನ ಪದೇ ಪದೇ ಹೇಳ್ತಾನೆ ಇರ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಸ್ಫೋಟಿಸಿದಂತ ಒಂದು ಸ್ಫೋಟಕ ಮಾಹಿತಿ ಇದೆಯಲ್ಲ, ಅದು ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಕಂದಕವನ್ನ ಸೃಷ್ಟಿ ಮಾಡುವಂತ ಒಂದು ಸನ್ನಿವೇಶವನ್ನ ಈಗ ಸ್ಫೋಟಕವಾದ ಮಾಹಿತಿ ಮುಖಾಂತರ ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ಸ್ಫೋಟಿಸಿದ ಮಾಹಿತಿ ಇದೆಯಲ್ಲ, ಪದೇ ಡಿ ಕೆ ಶಿವಕುಮಾರ್ ಅವರು ತಾನು ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ ಗೆದ್ದು ಬಂದಿದ್ದಾರೆ ಎನ್ನುವ ಸ್ಟೇಟ್ಮೆಂಟ್ ಅನ್ನ ಮತ್ತೆ ಉಲ್ಲೇಖ ಮಾಡೋದ್ರ ಮುಖಾಂತರ ನಾಳೆ ವಿಜೇಂದ್ರ ಅವರು ಬಂದು ಹೇಳ್ಬಹುದು, ಇಲ್ಲ ನನಗೆ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ನಾನು ಗೆದ್ದಿಲ್ಲ, ಡಿ ಕೆ ಶಿವಕುಮಾರ್ ಕೊಟ್ಟಿದ್ದ ಭಿಕ್ಷೆಯಿಂದ ಗೆದ್ದಿಲ್ಲ ಎನ್ನುವ ಪ್ರತಿ ಸ್ಟೇಟ್ಮೆಂಟ್ ಕೊಡಬಹುದು. ಹಾಗಾಗಿ ಮತ್ತೆ ಆ ಕಂದಕ ದೊಡ್ಡದಾಗ್ಲಿ ಅವರ ಮಧ್ಯೆ ಇರುವಂತಹ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ್ಯವಾಗಲಿ ಅನ್ನೋ ದೃಷ್ಟಿಯಲ್ಲಿ ಪರೋಕ್ಷವಾಗಿ ವಿಜೇಂದ್ರ ಅವರ ವಿರುದ್ಧವಾಗಿ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಈಗ ಪದೇ ಯತ್ನಾಳ್ ಅವರು ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಅವರು ಕಾಂಗ್ರೆಸ್ ವಿರುದ್ಧವಾಗಿ, ಭ್ರಷ್ಟಾಚಾರದ ವಿರುದ್ಧ ಒಂದು ಮಾತನಾಡಲ್ಲ. ಇವತ್ತು ಕೂಡ ಪ್ರೆಸ್ ಮೀಟ್ ಅಲ್ಲಿ ನೀವು ಕಾಂಗ್ರೆಸ್ಗೆ ಹೋಗ್ತೀರಾ ಅನ್ನೋ ಕ್ವಶನ್ ಕೇಳಿದಾಗ ಅವರು ಸಾರಸಗಟವಾಗಿ ಇಲ್ಲ ಅಂತಾರೆ. ನಾನಲ್ಲ, ನನ್ನ ಹೆಣ ಅಲ್ಲ, ನನ್ನ ಚಪ್ಪಲಿ ಕೂಡ ಕಾಂಗ್ರೆಸ್ಗೆ ಹೋಗುದಿಲ್ಲ ಅಂತ ಹೇಳ್ತಾರೆ ಬಿಟ್ಟು ಅವರು ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ, ಕಾಂಗ್ರೆಸ್ ಹಗರಣದ ಬಗ್ಗೆ ಆಗಲಿ, ಕಾಂಗ್ರೆಸ್ನ ವಾಲ್ಮೀಕಿ ಹಗರಣ, ಕಾಂಗ್ರೆಸ್ನ ಅನೇಕ ಹಗರಣ, ಕಾಂಗ್ರೆಸ್ನ ಈ ಅಕ್ಕಿ ಆಗಿರ್ಬೋದು, ಅನ್ನಭಾಗ್ಯ ಇರ್ಬೋದು, ಗ್ಯಾರಂಟಿಗಳಲ್ಲಿ ವಿಫಲತೆ ಆಗಿರ್ಬೋದು, ಯಾವುದು ಕೂಡ ಅವರು ಬೊಟ್ಟು ಮಾಡಿ ತೋರಿಸುವಂತ ಗೋಜಿಗೆ ಹೋಗೋದೇ ಇಲ್ಲ. ಯಾಕಂದ್ರೆ ಅವರು ಕೂಡ ಕಾಂಗ್ರೆಸ್ ಪರವಾಗಿದ್ದಾರೆ ಎನ್ನುವುದು ಈಗ ಅನೇಕ ಕಾಮೆಂಟ್ಗಳ ಮುಖಾಂತರ ನಮಗೆ ಪ್ರಶ್ನೆಯನ್ನ ಕೇಳ್ತಾನೆ ಇದ್ದಾರೆ. ಇದಕ್ಕೆ ಯತ್ನಾಳ್ ಅವರಿಗೆ ಸ್ವತಃ ಉತ್ತರವನ್ನು ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ಯತ್ನಾಳ್ ಸಪರೇಟ್ ಆದ ಒಂದು ಪ್ರೆಸ್ ಮೀಟ್ ಮಾಡಿ, ಈಗ ನಾನು ಪಕ್ಷದಿಂದ ಹೊರಗೆ ಬಂದಿದ್ದೇನೆ, ಬಿಜೆಪಿ ಪಕ್ಷದಿಂದ ಹೊರಗೆ ಬಂದಿದ್ದೇನೆ, ಹೀಗಾಗಿ ನಾನು ಕೂಡ ಈಗ ಕಾಂಗ್ರೆಸ್ ವಿರುದ್ಧ ಹೋರಾಡ್ತೇನೆ. ಯಾಕಂದ್ರೆ ಕಾಂಗ್ರೆಸ್ ಆಡಳಿತ ಪಕ್ಷವಾಗಿದೆ, ಕಾಂಗ್ರೆಸ್ ಅನೇಕ ಹಗರಣ ಮಾಡಿದೆ, ವಾಲ್ಮೀಕಿ ಹಗರಣ ಆಗಿರ್ಬೋದು, ಮೂಢ ಹಗರಣ ಆಗಿರ್ಬೋದು, ಅನೇಕ ಹಗರಣಗಳು ಆಗಿರ್ಬೋದು, ಅಥವಾ ಈ ಗ್ಯಾರಂಟಿಗಳನ್ನ ಕೊಡುವ ನಿಟ್ಟಿನಲ್ಲಿ ಸ್ವಲ್ಪ ವಿಳಂಬ ನೀತಿಯನ್ನು ಅನುಸರಿಸೋದಾಗಿರ್ಬೋದು, ಜೊತೆಗೆ ಇವೆಲ್ಲ ಹಗರಣಗಳನ್ನ ಪದೇ ಉಲ್ಲೇಖ ಮಾಡಿ ಒಂದು ದಾಖಲಾತಿ ಸಮೇತವಾಗಿ ಪ್ರೆಸ್ ಮೀಟ್ ಮುಂದೆ ತೆರೆದಿಟ್ರೆ ಆವಾಗ ಯತ್ನಾಳ್ ಅವರು ಹೌದೌದು, ಯತ್ನಾಳ್ ಅವರು ಆಡಳಿತ ಪಕ್ಷವಾದ ಕಾಂಗ್ರೆಸ್ ವಿರುದ್ಧವಾಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಹೇಗೆ ಯತ್ನಾಳ್ ಅವರ ವಿರೋಧಿಯಾದಂತ ವಿಜೇಂದ್ರ ಅವರು ಡಿ ಕೆ ಶಿವಕುಮಾರ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರಲ್ಲ, ಹಾಗೆ ಯತ್ನಾಳ್ ಅವರು ಕೂಡ ಇಡೀ ಕಾಂಗ್ರೆಸ್ ಪಕ್ಷದ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಎನ್ನುವ ಈ ಪರೋಕ್ಷವಾದ ಹೇಳಿಕೆಗೆ ಮತ್ತಷ್ಟು ಬಲ ತುಂಬುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ಸದ್ಯದಲ್ಲಿ ಯತ್ನಾಳ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಹರಿಯಾಗಬೇಕು, ಕಾಂಗ್ರೆಸ್ ವಿರುದ್ಧ ದಾಖಲಾತಿಗಳನ್ನು ಬಿಡುಗಡೆ ಮಾಡಲೇಬೇಕಾಗಿದೆ ಎನ್ನುವುದು ಅನೇಕರ ಅಭಿಪ್ರಾಯವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.